ಓಕೆ, ಇನ್ನು ವರುಣಾದಲ್ಲಿ ಸಿದ್ದರಾಮಯ್ಯನವರು ನಿನ್ನೆ ಹೇಳಿದ್ರಲ್ಲ 60,000 ಲೀಡ್ ಕೊಟ್ಟರೆ ನನ್ನನ್ನು ಯಾರೂ ಮುಟ್ಟಕ್ಕಾಗಲ್ಲ ಅಂತ. ಈ ವಿಚಾರವಾಗಿ ಜಿಟಿ ದೇವೇಗೌಡ ಟಕ್ಕರ್ ಕೊಟ್ಟಿದ್ದಾರೆ. ಸಿಎಂ ಸೀಟ್ನಲ್ಲಿ ಮುಂದುವರಿಬೇಕಾದ್ರೆ 60,000 ಲೀಡ್ ಬೇಕು ಹಾಗೆ ಹೇಳಿಲ್ಲ ಅವರು. 60,000 ಲೀಡ್ ಕೊಟ್ಟರೆ ನನ್ನನ್ನು ಯಾರೂ ಮುಟ್ಟಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಜಿಟಿ ದೇವೇಗೌಡರು ಟಕ್ಕರ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಮನಸ್ಸಿನಲ್ಲಿ ಇರೋದನ್ನ ಹೇಳಿದ್ದಾರೆ. ಲೋಕಸಭೆಯಲ್ಲಿ ಗೆಲ್ಲದೇ ಇದ್ರೆ ಬದಲಾವಣೆ ಅಂತ ಸಿಎಂ ಮುನ್ಸೂಚನೆ ಕೊಟ್ಟಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಜಿಟಿ ದೇವೇಗೌಡರು ಹೇಳಿಕೆ ಕೊಟ್ಟಿದ್ದಾರೆ. ಕೇಂದ್ರ ಮಾಜಿ MLA ಈ ಸಾರಿ ನನಗೆ ಅಸೆಂಬ್ಲಿನಲ್ಲಿ 48,000 ಲೀಡ್ ಕೊಟ್ಟು ಗೆಲ್ಸಿದ್ದೀರಿ ನೀವು. ಈಗ ಅಷ್ಟೇ ಕೊಡ್ಬೇಕಾ ಅದಕ್ಕಿಂತ ಜಾಸ್ತಿ ಕೊಡ್ಬೇಕಾ ನೀವು? ಜಾಸ್ತಿ ಕೊಡ್ಬೇಕಾ ಅಷ್ಟೇ ಕೊಡ್ಬೇಕಾ? ಕನಿಷ್ಠ ಪಕ್ಷ 60,000 ಲೀಡ್ನಲ್ಲಿ ಅಂತರದಲ್ಲಿ ಗೆಲ್ತೀವಿ. ವರುಣಾ ಕ್ಷೇತ್ರದಿಂದ ನಾನು ಮಾದೇವಪ್ಪನ ಪರಿಚಯ, ನಾನು ನಿಮ್ಮ ಪ್ರತಿನಿಧಿ, ಯತೀಂದ್ರ ಮಾಜಿ MLA, ನಾವೆಲ್ಲ ಇರುವಾಗ 60,000 ಲೀಡ್ ಬರಬೇಕಲ್ವಾ ಪಟೇಲ್ರೇ? ನೀವೆಲ್ಲ 60,000 ಲೀಡ್ ಗೆಲ್ಸ್ಕೊಟ್ರೆ ನನಗೆ ಸಂತೋಷ ಆಗ್ತದೆ. ನನ್ನನ್ನ ಯಾರು ಕೂಡ ಹುಟ್ಟಕ್ಕಾಗಲ್ಲ. ಅವರ ಮನಸ್ಸಲ್ಲಿ ಇರ್ತಕ್ಕಂಥದ್ದನ್ನ ಹೇಳ್ಬಿಟ್ಟಿದ್ದಾರೆ. ಏನೀಗ ಒಂದು ವರ್ಷದಿಂದ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಇದೆಯೋ, ಮುಖ್ಯಮಂತ್ರಿ ಆಗಬೇಕು, ಉಪಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡಬೇಕು, ಉಪಮುಖ್ಯಮಂತ್ರಿಗಳು 4 ಜನ ಆಗಬೇಕು, ಇದೆಲ್ಲವೂ ನಡೀತಾ ಇರ್ತಕ್ಕಂಥ ದೃಶ್ಯಾವಳಿ ಒಳಗಡೆ ಲೋಕಸಭಾ ಚುನಾವಣೆ ಆದಮೇಲೆ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರೆ ಅಂತಕ್ಕಂಥದ್ದನ್ನ ಅವ್ರ ಪಕ್ಷದವರೇ ಮಾತಾಡ್ತಿರೋದ್ರಿಂದ ಇವತ್ತು ಅವರು ಏನು ಹೇಳಿದ್ದಾರೆ, ನನಗೆ ಮೆಜಾರಿಟಿ ಬಂದರೆ ನಮ್ಮ ಪಕ್ಷ ಗೆದ್ದರೆ ಮಾತ್ರ ನಾನು ಉಳಿತೇನೆ, ನನ್ನ ಪಕ್ಷ ಗೆಲ್ಲದೆ ಹೋದರೆ ನಾನು ಗೆದ್ದರೆ ನನ್ನ ಮುಟ್ಟಕ್ಕಾಗಲ್ಲ, ನಾನು ಗೆಲ್ಲದೆ ಹೋದರೆ ನನ್ನ ಬದಲಾವಣೆ ಮಾಡ್ತಾರೆ ಅಂತಕ್ಕಂಥ ಸಂದೇಶವನ್ನು ರಾಜ್ಯದ ಜನರಿಗೆ ಕೊಟ್ಟಿದ್ದಾರೆ.